ಅರಸೀಕೆರೆ ನಗರಸಭೆಯಲ್ಲಿ ಜೆಡಿಎಸ್ನ 15, ಬಿಜೆಪಿಯ 6, ಕಾಂಗ್ರೆಸ್ನ 1 ಮತ್ತು ಪಕ್ಷೇತರ 2 ಸದಸ್ಯರಿದ್ದಾರೆ. ಚುನಾವಣೆಗೂ ಮುನ್ನ ಜೆಡಿಎಸ್ ತಮ್ಮ ಪಕ್ಷದ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿತ್ತು. ಈ ನಡುವೆ ಜೆಡಿಎಸ್ ನಗರಸಭಾ ಸದಸ್ಯ ಈಶ್ವರ್ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿಗೆ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದರಿಂದ ಜೆಡಿಎಸ್ ಸದಸ್ಯರ ಸಂಖ್ಯೆ 13ಕ್ಕೆ ಕುಸಿದು ಚುನಾವಣೆ ರೋಚಕ ತಿರುವು ಪಡೆಯಿತು. ಶಾಸಕ ಕೆಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರಿ ಶಾಸಕರಾಗಿ ಆಯ್ಕೆಯಾದ ನಂತರ ನಗರಸಭೆ ಜೆಡಿಎಸ್ನ ಎಲ್ಲಾ ಸದಸ್ಯರು ಜೆಡಿಎಸ್ನಲ್ಲಿಯೇ ಉಳಿದಿದ್ರು. ಹಾಗಾಗಿ ನಗರಸಭಾ ಚುನಾವಣೆ ಭಾರಿ ಕುತೂಹಲಕ್ಕೆ ಎಡೆ ಮಾಡಿತ್ತು. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾದ ನಂತರ ಜೆಡಿಎಸ್ ನಾಯಕರು ನಗರಸಭೆ ವಶಕ್ಕೆ ಪಡೆಯಲು ತೀವ್ರ ಯತ್ನ ನಡೆಸಿದ್ರು. ಆದರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರು ತಂತ್ರ ಹೂಡಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾದರು. ಸುಮಾರು 1 ತಿಂಗಳಿನಿಂದ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಅರಸೀಕೆರೆ ನಗರಸಭಾ ಚುನಾವಣೆ ಕುತೂಹಲದಿಂದ ಅಂತ್ಯಗೊಂಡಿದೆ. ಅಭಿವೃದ್ಧಿ ಕಡೆ ಗಮನ ಹರಿಸಿ ಊರಿನ ಅಭಿವೃದ್ಧಿ ನಾವು ಮಾಡ್ತೀವಿ. ನಾವು ಒಂದು ಜಾತ್ಯತೀತ ತತ್ವಕ್ಕೆ ಹೊಂದಿಕೊಂಡಂಥ ಎಲ್ಲ ಸಹ ಸದಸ್ಯರು ನಾವು ಊರಿನ ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ತೀವಿ. ಜಾತ್ಯತೀತ ತತ್ವವನ್ನು ಎತ್ತಿಡ್ತೀವಿ. ನಾವು ಜಾತ್ಯತೀತ ಜನತಾ ದಳದ ಪಕ್ಷದ ವತಿಯಿಂದನೇ ಆಯ್ಕೆ ಆಗಿರೋದು. ನಾವೆಲ್ಲ ಸದಸ್ಯರುಗಳು ನಾವು ಆ ತತ್ವದಲ್ಲಿದ್ದೀವಿ. ನಮಗೆ ಪೂರ್ವ ಅಧ್ಯಕ್ಷರು ಇದ್ದಂಥ ಅವರು ನಮಗೆ ಪೂರ್ವ ಅನುಮತಿ ನಮಗೆ ಕೊಟ್ಟಿದ್ದಾರೆ. ನೀವು ಪ್ರತ್ಯೇಕವಾಗಿ ಇರ್ರಿ ಅಂತ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಆ ಅನುಮತಿ ಪ್ರಕಾರ ನಾವು ಆ ಮಾರ್ಗದರ್ಶನ ಪ್ರಕಾರ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಪರವಾಗಿ 15ರಲ್ಲಿ ಒಂದೇ ಒಂದು ಮತ ನಮ್ಮ ವಿರುದ್ಧವಾಗಿ ಅವರೇ ಅಭ್ಯರ್ಥಿಯಾಗಿದ್ದರು. ಇನ್ನು 14 ಮತಗಳು 13 ಮತಗಳು ಪ್ಲಸ್ ಸಹ ಸದಸ್ಯ 14 ಮತಗಳಿದೆ. ಒಬ್ಬರು ಸದಸ್ಯರು ಇವತ್ತು ಆ ಪಕ್ಷಕ್ಕೆ ಸದಸ್ಯತ್ವಕ್ಕೆ ಜಿಲ್ಲಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ಒಂದು ಉದಾಹರಣೆ. ಇನ್ನು ನಗರಸಭೆ ಮುಂಭಾಗದಲ್ಲಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮೆರವಣಿಗೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.